ಸ್ನೇಹಿತರೆ, ದೆಹಲಿಯಲ್ಲಿ ಆಗ್ತಾ ಇರುವ ಬೆಳವಣಿಗೆಗಳನ್ನು ನೀವೆಲ್ಲ ನೋಡ್ತಾ ಇರಬಹುದು. ಒಂದು ಕಡೆ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟ, ಇನ್ನೊಂದು ಕಡೆ ಬೀದಿಗಿಳಿದು ಹೋರಾಡುತ್ತಿರುವ ಯುವ ಜನತೆ. ಇದೆಲ್ಲದರ ನಡುವೆ ನಡೆದ ಆ ಒಂದು ಹೈ ವೋಲ್ಟೇಜ್ ಪೊಲಿಟಿಕಲ್ ಹೈ ಡ್ರಾಮಾ. ಒಂದು ಕಡೆ ರಾಹುಲ್ ಗಾಂಧಿ ಪ್ರಧಾನಿ ಮೋದಿ ಅವರ ಮನೆ ಮುಂದೆ ದಿಢೀರಂತ ಧರಣಿ ಕೂರ್ತಾರೆ, ಪೊಲೀಸರು ಅವರನ್ನು ವಶಕ್ಕೆ ಪಡಿತಾರೆ. ಆದರೆ ಅದೇ ಸಮಯಕ್ಕೆ ಸರಿಯಾಗಿ ವಿರೋಧ ಪಕ್ಷದ ಒಕ್ಕೂಟದಲ್ಲಿರುವ ಆಮ್ ಆದ್ಮಿ ಪಕ್ಷ ರಾಹುಲ್ ಗಾಂಧಿ ಅವರ ಈ ಹೋರಾಟವನ್ನ ಬಿಜೆಪಿ ಜೊತೆಗಿನ ಜುಗಲ್ಬಂದಿ ಅಂತ ಆರೋಪ ಮಾಡುತ್ತೆ. ಮತ್ತೊಂದು ಕಡೆಯಲ್ಲಿ ಜುಲೈ 20ರಂದು ನಡೆದಿದ್ದು ಕೇವಲ ಟ್ರೈಲರ್, ಇನ್ನೂ ಲಕ್ಷಾಂತರ ಜನ ದೆಹಲಿಗೆ ನುಗ್ಗುತ್ತಾರೆ ಅಂತ ಸಿಜೆಪಿ ಎಚ್ಚರಿಕೆ ಕೊಟ್ಟಿದೆ. ಹೌದು, ನೀಟ್ ಪರೀಕ್ಷೆಯ ಪೇಪರ್ ಲೀಕ್ ವಿಚಾರ ಈಗ ಕೇವಲ ಒಂದು ಪರೀಕ್ಷೆಯ ಹಗರಣವಾಗಿ ಉಳಿದಿಲ್ಲ. ಇದೀಗ ಇದು ದೇಶದ ಅತಿ ದೊಡ್ಡ ರಾಜಕೀಯ ಚಕ್ರವ್ಯೂಹವಾಗಿ ಬದಲಾಗಿದೆ. ಇಲ್ಲಿ ಯಾರದ್ದು ಯಾವ ಬಣ, ಯಾರು ಯಾರ ಪರ, ಯಾರು ಯಾರ ವಿರುದ್ಧ ಅನ್ನೋದೇ ಅರ್ಥವಾಗದಷ್ಟು ಕನ್ಫ್ಯೂಷನ್ ಶುರುವಾಗಿದೆ. ಅಷ್ಟಕ್ಕೂ ದೆಹಲಿಯಲ್ಲೇನಾಗ್ತಾ ಇದೆ, ಸದ್ಯ ಆಗ್ತಾ ಇರುವ ಬೆಳವಣಿಗೆಗಳೇನು, ಎಲ್ಲವನ್ನ ತೋರಿಸ್ತೀವಿ. ಸ್ನೇಹಿತರೆ ನಮಸ್ಕಾರ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರುವಂತೆ ಈ ಹೋರಾಟ ಶುರುವಾಗಿದ್ದು ನೀಟ್ ಪರೀಕ್ಷೆಯ ವಿವಾದದಿಂದ. ಹಗಲು ರಾತ್ರಿ ನಿದ್ದೆ ಬಿಟ್ಟು ಓದಿದ ಲಕ್ಷಾಂತರ ವಿದ್ಯಾರ್ಥಿಗಳ ಕನಸು ಪೇಪರ್ ಲೀಕ್ ಎಂಬ ಒಂದೇ ಒಂದು ಪದದಿಂದ ನುಚ್ಚುನೂರಾಯಿತು. ಇದೇ ವಿಚಾರವಾಗಿ ಶುರುವಾಗಿದ್ದೆ ಕಾಕ್ರೋಚ್ ಜನತಾ ಪಾರ್ಟಿ ನೇತೃತ್ವದ ಬೃಹತ್ ಪ್ರತಿಭಟನೆ. ಕಳೆದ ಒಂದು ತಿಂಗಳಿನಿಂದ ಸಿಜೆಪಿ ಬೆಂಬಲಿಗರು ಮತ್ತು ಪರಿಸರವಾದಿ ಸೋನಮ್ ವಾಂಗ್ಚುಕ್ ದೆಹಲಿಯ ಜಂತರ್ ಮಂತರ್ನಲ್ಲಿ ನಿರಂತರವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸೋನಮ್ ವಾಂಗ್ಚುಕ್ ಅವರು ಅಮರನಾಂತ ಉಪವಾಸ ಸತ್ಯಾಗ್ರಹ ಕೂಡ ಮಾಡ್ತಾ ಇದ್ರು. ಆದರೆ ಈ ಬೆಂಕಿಗೆ ತುಪ್ಪ ಸುರಿದಿದ್ದು ಜುಲೈ 20ರ ಘಟನೆ. ಸೋಮವಾರದಂದು ಈ ಸಿಜೆಪಿ ಪ್ರತಿಭಟನಾಕಾರರು ನೇರವಾಗಿ ಪಾರ್ಲಿಮೆಂಟ್ ಕಡೆಗೆ ಮಾರ್ಚ್ ಮಾಡಲು ಮುಂದಾಗ್ತಾರೆ. ಆ ಸಮಯದಲ್ಲಿ ಪ್ರತಿಭಟನಾಕಾರರು ಹಾಗೂ ಪೊಲೀಸರ ನಡುವೆ ಒಂದು ರೀತಿ ಘರ್ಷಣೆಯಾಗಿ ಪರಿಸ್ಥಿತಿ ಕೈಮೀರಿ ಹೋದಾಗ ಲಾಠಿ ಚಾರ್ಜ್ ಕೂಡ ಆಗುತ್ತೆ. ಅಲ್ಲಿಂದ ಹೋರಾಟ ಹಲವು ಆಯಾಮಗಳನ್ನು ಪಡೆದುಕೊಳ್ಳುತ್ತೆ. ಸದ್ಯ ಈಗ ಸಿಜೆಪಿ ವಕ್ತಾರ ಆಶುತೋಷ್ ರಂಕಾ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಇದು ಸ್ವಾತಂತ್ರ್ಯದ ನಂತರದ ಅತಿ ದೊಡ್ಡ ಯುವ ಚಳವಳಿ. ಜುಲೈ 20ರಂದು ನಡೆದಿದ್ದು ಕೇವಲ ಟ್ರೈಲರ್ ಅಷ್ಟೇ. ಸರ್ಕಾರ ನಮ್ಮ ಮಾತು ಕೇಳಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಲಕ್ಷಾಂತರ ಯುವಕರು ದೆಹಲಿಗೆ ನುಗ್ಗಿ ಬರ್ತಾರೆ ಅಂತ ನೇರ ಎಚ್ಚರಿಕೆ ಕೊಟ್ಟಿದ್ದಾರೆ. ಇದೆಲ್ಲದರ ನಡುವೆ ಮಂಗಳವಾರದ ಸಂಜೆ ನಡೆದ ಬೆಳವಣಿಗೆ ನಿಮಗೆಲ್ಲ ಗೊತ್ತಿರಬಹುದು. ಪ್ರಧಾನಿ ನರೇಂದ್ರ ಮೋದಿ ಅವರ ಅಧಿಕೃತ ನಿವಾಸವಿರುವ ಲೋಕ್ ಕಲ್ಯಾಣ ಮಾರ್ಗ ಮಂಗಳವಾರ ಇದ್ದಕ್ಕಿದ್ದಂತೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ ಕಾಂಗ್ರೆಸ್ನ ಘಟಾನುಘಟಿ ನಾಯಕರು ಅಲ್ಲಿಗೆ ಬಂದು ಧರಣಿ ಕೂತ್ಬಿಡ್ತಾರೆ. ಸರ್ಕಾರಕ್ಕೆ ನೇರ ಸವಾಲು ಹಾಕಿದ ರಾಹುಲ್ ಗಾಂಧಿ 5 ಪ್ರಮುಖ ಬೇಡಿಕೆಗಳನ್ನು ಮುಂದಿಡ್ತಾರೆ. ಆ 5 ಬೇಡಿಕೆಗಳಲ್ಲಿ ಏನೇನಿತ್ತು ಅಂತ ನೋಡೋದಾದ್ರೆ, ಬೇಡಿಕೆ ನಂಬರ್ 1, ಗೃಹ ಸಚಿವ ಅಮಿತ್ ಶಾ ಮತ್ತು ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು. ಎರಡನೇದಾಗಿ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡಿದ ಪೊಲೀಸರ ವಿರುದ್ಧ ಕ್ರಮ ಆಗಬೇಕು ಮತ್ತು ವಿದ್ಯಾರ್ಥಿಗಳ ಮೇಲಿನ ಕೇಸ್ ವಾಪಸ್ ಪಡಿಬೇಕು. ಲಾಠಿ ಚಾರ್ಜ್ ವಿಚಾರವಾಗಿ ಸ್ವತಃ ಪ್ರಧಾನಿ ಮೋದಿಯವರು ಕ್ಷಮೆ ಕೇಳಬೇಕು. 4ನೇದಾಗಿ ಪಾರ್ಲಿಮೆಂಟ್ನಲ್ಲಿ ಈ ಬಗ್ಗೆ ಚರ್ಚೆ ಆಗಬೇಕು. 5ನೇದಾಗಿ ಶಿಕ್ಷಣ ಮತ್ತು ಪರೀಕ್ಷಾ ವ್ಯವಸ್ಥೆಯಲ್ಲಿ ತಕ್ಷಣ ಸುಧಾರಣೆ ತರಬೇಕು. ಸುಮಾರು 20 ನಿಮಿಷಗಳ ಕಾಲ ಈ ಹೈ ಡ್ರಾಮಾ ನಡೆಯುತ್ತೆ. ಆಗ PMO ಸಚಿವ ಜಿತೇಂದ್ರ ಸಿಂಗ್ ಅವರು ಖುದ್ದಾಗಿ ಬಂದು ರಾಹುಲ್ ಗಾಂಧಿ ಜೊತೆ ಸುಮಾರು ಅರ್ಧ ಗಂಟೆಗಳ ಕಾಲ ಮಾತನಾಡ್ತಾರೆ. ಧರಣಿ ಕೈ ಬಿಡುವಂತೆ ಕೇಳ್ಕೊಳ್ತಾರೆ. ಆದರೆ ರಾಹುಲ್ ಗಾಂಧಿ ಒಪ್ಪೋದಿಲ್ಲ. ಕೊನೆಗೆ ಪೊಲೀಸರು ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಮತ್ತು ಸಮಾಜವಾದಿ ಪಾರ್ಟಿಯ ಅಖಿಲೇಶ್ ಯಾದವ್ ಅವರನ್ನ ವಶಕ್ಕೆ ಪಡೆದುಕೊಳ್ತಾರೆ. ರಾಹುಲ್ ಗಾಂಧಿ ಅವರನ್ನ ಛತ್ರಸಾಲ್ ಸ್ಟೇಡಿಯಂಗೆ ಕರೆದುಕೊಂಡು ಹೋದರೆ ಪ್ರಿಯಾಂಕಾ ಗಾಂಧಿ ಅವರನ್ನ ಮಂದಿರ್ ಮಾರ್ಗ ಪೊಲೀಸ್ ಸ್ಟೇಷನ್ಗೆ ಕರೆದೊಯ್ಯಲಾಗುತ್ತೆ. ಸ್ನೇಹಿತರೆ, ಒಂದು ಸೂಕ್ಷ್ಮ ವಿಚಾರವನ್ನು ನೀವು ಇಲ್ಲಿ ಗಮನಿಸಬೇಕು. ಸಿಜೆಪಿ ಹಾಗೂ ಕಾಂಗ್ರೆಸ್ ಎರಡೂ ಒಟ್ಟಾಗಿ ಪ್ರತಿಭಟನೆ ಮಾಡಿಲ್ಲ. ಸಿಜೆಪಿ ಜಂತರ್ ಮಂತರ್ನಲ್ಲಿ ಹೋರಾಟ ಮಾಡ್ತಾ ಇದ್ರೆ, ಕಾಂಗ್ರೆಸ್ ಪ್ರತಿಭಟನೆ ಮಾಡಿದ್ದು ಪ್ರಧಾನಿ ಮನೆಯ ಮುಂದೆ. ಅಂದರೆ ಕಾಂಗ್ರೆಸ್ ಇಲ್ಲಿ ಸಿಜೆಪಿ ಜೊತೆ ವೇದಿಕೆಯನ್ನು ಹಂಚಿಕೊಂಡಿಲ್ಲ. ಶಾಕಿಂಗ್ ಸಂಗತಿ ಏನು ಗೊತ್ತಾ? ಕಾಂಗ್ರೆಸ್ ಪ್ರತಿಭಟನೆ ಮಾಡಿದ ಬಳಿಕ ದೆಹಲಿಯ ಆಡಳಿತ ಪಕ್ಷ AAP ಇದ್ದಕ್ಕಿದ್ದಂತೆ ಕಾಂಗ್ರೆಸ್ ವಿರುದ್ಧವೇ ತಿರುಗಿ ಬೀಳುತ್ತೆ. ಆಪ್ ನಾಯಕಿ ಮಾಜಿ CM ಅತಿಶಿ ಒಂದು ಸ್ಫೋಟಕ ಟ್ವೀಟ್ ಮಾಡ್ತಾರೆ. ಆ ಟ್ವೀಟ್ನಲ್ಲಿ ಅವರು ಹೇಳಿದ್ದೇನು ಗೊತ್ತಾ? ಇದು ಅದ್ಭುತ. ಸಿಜೆಪಿ ಮತ್ತು ಸೋನಮ್ ವಾಂಗ್ಚುಕ್ 1 ತಿಂಗಳಿನಿಂದ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಮೋದಿ ಸರ್ಕಾರ ಅವರ ಜೊತೆ ಮಾತನಾಡೋದಕ್ಕೆ ರೆಡಿ ಇಲ್ಲ. ಆದರೆ ರಾಹುಲ್ ಗಾಂಧಿಗೆ ಮಾತ್ರ ಪ್ರಧಾನಿ ಮನೆ ಮುಂದೆ ಧರಣಿ ಮಾಡೋದಕ್ಕೆ ಅವಕಾಶ ಸಿಗುತ್ತೆ. ಕೇವಲ 1 ಗಂಟೆಯಲ್ಲಿ ಮೋದಿ ಸರ್ಕಾರ ಅವರ ಜೊತೆ ಮಾತುಕತೆ ಶುರು ಮಾಡುತ್ತೆ. ವಾವ್, ಕ್ಯಾ ಜುಗಲ್ಬಂದಿ ಹೇ.
ಇದೊಂದು ಟ್ವೀಟ್ ಈ ಹೋರಾಟದಲ್ಲಿ ಒಗ್ಗಟ್ಟಿಲ್ಲ ಅನ್ನೋದನ್ನ ಸಾಬೀತುಪಡಿಸುತ್ತೆ. ಹೌದು ಸ್ನೇಹಿತರೆ, ಆಮ್ ಆದ್ಮಿ ಪಾರ್ಟಿ ನೇರವಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಒಳ ಒಪ್ಪಂದ ಆಗಿದೆ ಅಂತ ಆರೋಪ ಮಾಡಿದೆ. ಕೇವಲ ಅತಿಶಿ ಮಾತ್ರವಲ್ಲ, ಸಂಜಯ್ ಸಿಂಗ್ ಮತ್ತು ಸೌರಭ್ ಭಾರದ್ವಾಜ್ ಕೂಡ ರಾಹುಲ್ ಗಾಂಧಿ ವಿರುದ್ಧ ಕಿಡಿಕಾರಿದ್ದಾರೆ. ಮೋದಿ ಅವರೇ ರಾಹುಲ್ ಗಾಂಧಿಯನ್ನ ಕರೆಸಿ ಧರಣಿ ಮಾಡಿಸಿದ್ದಾರೆ. ಇದರಿಂದ ಸಿಜೆಪಿಯ ಅಸಲಿ ವಿದ್ಯಾರ್ಥಿ ಹೋರಾಟವನ್ನ ದುರ್ಬಲಗೊಳಿಸುವುದು ಇವರ ಪ್ರಮುಖ ಉದ್ದೇಶ ಅಂತ ಆಪ್ ನಾಯಕರು ಆರೋಪಿಸಿದ್ದಾರೆ. ಕಾಂಗ್ರೆಸ್ ನಾಯಕರು ಈ ಜೆನ್ಜಿ ಯುವಕರ ಹೋರಾಟದ ಬಗ್ಗೆ ಸೈಲೆಂಟ್ ಆಗಿದ್ರು. ಆದರೆ ಈಗ ಹೋರಾಟಕ್ಕೆ ಬಂದು ನಮ್ಮ ಪ್ರತಿಭಟನೆಯನ್ನ ಫೇಲ್ ಮಾಡಲು ಪ್ರಯತ್ನ ಪಡ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ. ಇದೆಲ್ಲ ಬೆಳವಣಿಗೆಗಳ ಮಧ್ಯೆ ದೆಹಲಿ ಹೈಕೋರ್ಟ್ ಸೂಚನೆ ಮೇರೆಗೆ ಸೋನಂ ವಾಂಗ್ಚುಕ್ ಅವರನ್ನ ಗುರ್ಗಾವ್ನ ಮೇದಾಂತ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಅಲ್ಲಿಗೆ ಕೇಂದ್ರ ಸಚಿವರಾದ ಜೆ.ಪಿ. ನಡ್ಡಾ ಮತ್ತು ಜಿತೇಂದ್ರ ಸಿಂಗ್ ಭೇಟಿ ನೀಡಿ ಅವರ ಆರೋಗ್ಯ ವಿಚಾರಿಸಿದ್ದಾರೆ. ಒಂದ್ ಕಡೆ ಪ್ರತಿಭಟನೆ, ಇನ್ನೊಂದು ಕಡೆ ನಾಯಕರ ಭೇಟಿ, ಮತ್ತೊಂದು ಕಡೆ ಪಕ್ಷಗಳ ನಡುವೆ ಆರೋಪ ಪ್ರತ್ಯಾರೋಪ. ಸ್ನೇಹಿತರೆ, ಇಲ್ಲಿ ನಾವು ಕೂಲಂಕುಷವಾಗಿ ಯೋಚನೆ ಮಾಡಬೇಕಾದ ಕೆಲವು ವಿಚಾರಗಳಿವೆ. ಅಸಲಿಗೆ ಈ ಹೈಡ್ರಾಮಾದ ಹಿಂದೆ ಯಾರು ಸರಿಯಾಗಿದ್ದಾರೆ, ಯಾರು ತಪ್ಪಾಗಿದ್ದಾರೆ, ಎರಡು ಕಡೆಯ ವಾದಗಳನ್ನು ನೋಡೋಣ. ಸರ್ಕಾರದ ವಾದ ಏನು? ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ಕಾಂಗ್ರೆಸ್ ಮೇಲೆ ಗಂಭೀರ ಆರೋಪ ಮಾಡಿದ್ದಾರೆ. ನಾವು ಪಾರ್ಲಿಮೆಂಟ್ನಲ್ಲಿ ಸಮಗ್ರ ಚರ್ಚೆಗೆ ಸಿದ್ಧ ಅಂತ ಹೇಳಿದ್ರು. ಕಾಂಗ್ರೆಸ್ ನಾಯಕರು ಈ ರೀತಿ ರಾಜಕೀಯ ಡ್ರಾಮಾ ಮಾಡ್ತಿದ್ದಾರೆ. ಅವರಿಗೆ ವಿದ್ಯಾರ್ಥಿಗಳ ಸಮಸ್ಯೆ ಬಗೆಹರಿಸುವುದು ಬೇಕಿಲ್ಲ, ಬದಲಾಗಿ ರಾಜಕೀಯ ಹೆಡ್ಲೈನ್ಸ್ಗಳು ಬೇಕು. ವಿದ್ಯಾರ್ಥಿಗಳನ್ನ ಕಾಂಗ್ರೆಸ್ ಬಳಸ್ಕೊಳ್ತಿದೆ ಅಂತ ಅವರು ವಾಗ್ದಾಳಿ ನಡೆಸಿದ್ದಾರೆ. ಇನ್ನು ಸಚಿವ ಜಿತೇಂದ್ರ ಸಿಂಗ್, ರಾಹುಲ್ ಗಾಂಧಿ ಮೊದಲು ಚರ್ಚೆ ಬೇಕು ಅಂದ್ರು. ನಾವು ಒಪ್ಪಿದ ಮೇಲೆ ಈಗ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಿ ಅಂತ ತಮ್ಮ ಮಾತಿನಿಂದಲೇ ಹಿಂದೆ ಸರಿಯುತ್ತಿದ್ದಾರೆ. ಇದು ಪ್ರಜಾಪ್ರಭುತ್ವಕ್ಕೆ ಶೋಭೆ ತರೋದಿಲ್ಲ ಅಂತ ಹೇಳಿದ್ದಾರೆ. ಸರ್ಕಾರದ ಮೂಲಗಳ ಪ್ರಕಾರ ಸರ್ಕಾರ ನೀಟ್ ಪೇಪರ್ ಲೀಕ್ ವಿಚಾರದಲ್ಲಿ ಕಠಿಣ ಕ್ರಮ ಕೈಗೊಂಡಿದೆ. ಸಿಬಿಐ ತನಿಖೆ ನಡೀತಿದೆ ಮತ್ತು ಈಗಾಗಲೇ 13ಕ್ಕೂ ಹೆಚ್ಚು ಆರೋಪಿಗಳನ್ನು ಬಂಧಿಸಲಾಗಿದೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಸ್ವತಃ ಪ್ರಧಾನಿ ಮೋದಿ ಅವರೇ NDA ಸಂಸದರ ಸಭೆಯಲ್ಲಿ ಈ ಪೇಪರ್ ಲೀಕ್ ಅನ್ನ ಘೋರ ಪಾಪ ಅಂತ ಕರೆದಿದ್ದಾರೆ ಮತ್ತು ಯುವಕರ ಭವಿಷ್ಯದ ಜೊತೆ ಆಟವಾಡಲು ಯಾರಿಗೂ ಬಿಡೋದಿಲ್ಲ ಅಂತ ಕಠಿಣ ಸಂದೇಶ ಕೊಟ್ಟಿದ್ದಾರೆ. ಇನ್ನು ವಿರೋಧ ಪಕ್ಷಗಳ ಮತ್ತು ವಿದ್ಯಾರ್ಥಿಗಳ ವಾದ ಏನು ಅನ್ನೋದನ್ನ ನೋಡೋದಾದ್ರೆ, ರಾಹುಲ್ ಗಾಂಧಿ ಕೇಳ್ತಿರೋದೊಂದೇ, ಭಾರತದ ಶಿಕ್ಷಣ ವ್ಯವಸ್ಥೆ ಯಾಕೆ ಕುಸಿತಾ ಇದೆ, ಪೇಪರ್ಗಳು ಯಾಕೆ ಲೀಕ್ ಆಗ್ತಿವೆ, ಶಿಕ್ಷಣ ಯಾಕೆ ಇಷ್ಟು ದುಬಾರಿ ಆಗಿದೆ. ಈ ನ್ಯಾಯಯುತ ಪ್ರಶ್ನೆಗಳನ್ನ ಕೇಳಿದ್ರೆ ತಪ್ಪೇನು ಅಂತ ಅವರ ವಾದ. ಮತ್ತೊಂದು ಕಡೆ ಸಿಜೆಪಿ ಪ್ರತಿಭಟನೆಕಾರರು ಮಳೆಯನ್ನ ಲೆಕ್ಕಿಸದೆ ಜಂತರ್ ಮಂತರ್ನಲ್ಲಿ ಕೂಗಿ ಕೇಳ್ತಿರೋದು ಒಂದೇ, ನಮಗೆ ನ್ಯಾಯ ಬೇಕು, ಭ್ರಷ್ಟಾಚಾರ ನಿಲ್ಲಬೇಕು, ಎಲ್ಲದಕ್ಕಿಂತ ಹೆಚ್ಚಾಗಿ ಶಿಕ್ಷಣ ಸಚಿವರು ರಾಜೀನಾಮೆ ನೀಡಬೇಕು, ನೀಟ್ ಪರೀಕ್ಷೆಯ ವಿಚಾರದಲ್ಲಿ ಜೀವ ಕಳೆದುಕೊಂಡ ವಿದ್ಯಾರ್ಥಿಗಳ ಕುಟುಂಬಕ್ಕೆ ಪರಿಹಾರ ನೀಡಬೇಕು. ಇದು ಸಿಜೆಪಿಯ ವಾದ. ಸ್ನೇಹಿತರೆ, ಪರಿಸ್ಥಿತಿ ಈಗಲೇ ತಣ್ಣಗಾಗುವ ಲಕ್ಷಣಗಳು ಕಾಣ್ತಾ ಇಲ್ಲ. ದೆಹಲಿಯಲ್ಲಿ ಭದ್ರತೆಗೋಸ್ಕರ ಕೇಂದ್ರ ಗೃಹ ಸಚಿವಾಲಯ ರಾತ್ರೋರಾತ್ರಿ ಪಶ್ಚಿಮ ಬಂಗಾಳದಿಂದ 20 ಹೆಚ್ಚುವರಿ CRPF ತುಕಡಿಗಳನ್ನು ಏರ್ಲಿಫ್ಟ್ ಮೂಲಕ ದೆಹಲಿಗೆ ಕರೆಸಿದೆ. ಪಾರ್ಲಿಮೆಂಟ್ ಮಾನ್ಸೂನ್ ಅಧಿವೇಶನ ನಡೀತಾ ಇದ್ದು, ವಿರೋಧ ಪಕ್ಷದ ಸಂಸದರು ಪಾರ್ಲಿಮೆಂಟ್ನ ಮಕರದ್ವಾರದ ಮುಂದೆ ಪ್ರತಿಭಟನೆ ಮುಂದುವರಿಸಲು ನಿರ್ಧರಿಸಿದ್ದಾರೆ. ಒಂದ್ ಕಡೆ ಸಿಜೆಪಿ ಹೇಳ್ತಿದೆ, ಜುಲೈ 20ರ ಮಾರ್ಚ್ ಬರೀ ಟ್ರೈಲರ್, ನಾವು ಲಕ್ಷಾಂತರ ಜನ ದೆಹಲಿಗೆ ಬರ್ತೀವಿ ಅಂತ. ಇನ್ನೊಂದು ಕಡೆ ಸರ್ಕಾರ ಯಾವುದೇ ಕಾರಣಕ್ಕೂ ಪ್ರತಿಭಟನೆ ಕೈಮೀರಬಾರದು ಅಂತ ಭಾರಿ ಭದ್ರತೆ ಒದಗಿಸಿದೆ. ಮತ್ತೊಂದು ಕಡೆ ವಿರೋಧ ಪಕ್ಷಗಳಾದ ಕಾಂಗ್ರೆಸ್ ಮತ್ತು ಆಪ್ ನಡುವೆ ಕಿತ್ತಾಟ ಶುರುವಾಗಿದೆ. ಈ ರಾಜಕೀಯ ಚದುರಂಗದಾಟದಲ್ಲಿ ಕಡೆಗೂ ಬಲಿಯಾಗ್ತಾ ಇರೋದು ಯಾರು? ಹಗಲು ರಾತ್ರಿ ಕಷ್ಟಪಟ್ಟು ಓದಿದ ಮುಗ್ಧ ವಿದ್ಯಾರ್ಥಿಗಳು. ಈ ಹೋರಾಟಕ್ಕೆ ಯಾವಾಗ ಒಂದು ತಾರ್ಕಿಕ ಅಂತ್ಯ ಸಿಗುತ್ತೆ? ಸರ್ಕಾರ ಮತ್ತು ವಿರೋಧ ಪಕ್ಷಗಳು ರಾಜಕೀಯ ಬಿಟ್ಟು ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಯಾವಾಗ ಗಂಭೀರವಾಗಿ ಯೋಚನೆ ಮಾಡ್ತಾರೆ? ಈ ಎಲ್ಲ ಪ್ರಶ್ನೆಗಳಿಗೆ ಕಾಲವೇ ಉತ್ತರ ಕೊಡಬೇಕು. ಈ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.